ಹೋಬಳಿಯ ಕಡಬಗೆರೆ ಕಿತ್ತನಹಳ್ಳಿಯಲ್ಲಿ ರಸ್ತೆ ಮತ್ತು ಚರಂಡಿ ಪೂಜೆಯನ್ನು ಮಾಡಿದ್ವಿ ಮತ್ತು ನಗರಸಭೆ ಮಾದನಾಯಕನಹಳ್ಳಿ ನಗರಸಭೆಯ ಲಕ್ಷ್ಮೀಪುರ, ಗಂಗಣ್ಣಹಳ್ಳಿ, ಕಂಸಂದ್ರ, ಕದರೇನಹಳ್ಳಿ ಈ ಭಾಗದಲ್ಲಿ ಒಟ್ಟು 11.5 ಕೋಟಿ ವೆಚ್ಚದಲ್ಲಿ ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳು ಏನು ನಾವು ಜನ ಹಿಂದೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗೆಲ್ಲ ನಮಗೆ ಬೇಡಿಕೆಯನ್ನು ಕೊಟ್ಟಿದ್ದರು, ಮನೆ ಹತ್ರ ಬಂದೆಲ್ಲ ಪತ್ರಗಳನ್ನು ಕೊಟ್ಟಿದ್ದರು. ಆ ಎಲ್ಲವನ್ನು ಕ್ರೋಢೀಕರಿಸಿ ಈಗ ನಗರಸಭೆಯಲ್ಲಿ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಟೆಂಡರ್ ಆಗಿ ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಇದು ಕೇವಲ ಇಷ್ಟು ಮಾತ್ರ, ಇನ್ನೂ ಉಳಿಕೆ ಭಾಗಗಳು ಕೂಡ ನಗರಸಭೆಯದಿದೆ. ಇನ್ನೊಂದು 10 ದಿನ ಬಿಟ್ಟು ಅಲ್ಲೂ ಕೂಡ ಪೂಜೆಗಳನ್ನು ಮಾಡ್ತೀವಿ. ಒಟ್ಟು ಒಂದು 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರಸಭೆಯಲ್ಲಿ ಪೂಜೆಗಳನ್ನು ಮಾಡ್ತಾಯಿದ್ದೀವಿ. ಸರ್ಕಾರದ ಒಂದು ರೀತಿಯಾದಂಥ ಅಸಹಕಾರದ ಮಧ್ಯದಲ್ಲೂ ಕೂಡ ಕ್ಷೇತ್ರದಲ್ಲಿ ನಾನು ಯಾವುದೇ ಕೆಲಸದನ್ನು ನಿಲ್ಲಿಸಕ್ಕೆ ಹೋಗಿಲ್ಲ. ಕಡಿಮೆ ಆಗಿರ್ಬೋದು, ಬಟ್ ಜನ ಹೇಳ್ತಾ ಇರ್ತಕ್ಕಂಥ, ಅವ್ರು ಕೇಳ್ತಾ ಇರ್ತಕ್ಕಂಥ ಬೇಡಿಕೆ ವಿಪರೀತ ಇದೆ. ಕೊಡ್ತಾ ಇರ್ತಕ್ಕಂಥ ಅನುದಾನ ಭಾಳ ಕಡಿಮೆ ಇದೆ. ಅದರ ಮಧ್ಯದಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರದ ಇನ್ನೊಂದು 20 ಕೋಟಿ ಮತ್ತು NDAದ ಇನ್ನೂ 12 ಕೋಟಿ ಗ್ರಾಮಾಂತರ ಪ್ರದೇಶದಲ್ಲಿ ಕಾಮಗಾರಿಗಳು ಬಾಕಿ ಇದೆ. ಮತ್ತು SCPನಲ್ಲಿ ಕೂಡ 6 ಕೋಟಿ ರೂಪಾಯಿ ಅದು ಕೂಡ ಮಂಜೂರಾಗಿದೆ. ಮತ್ತು RDPR ಇಂದ 3.5 ಕೋಟಿ ರೂಪಾಯಿ ಅದು ಕೂಡ ಮಂಜೂರಾಗಿದೆ. ಒಟ್ಟು ಇನ್ನೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹತ್ರ ಒಂದು 100 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಮತ್ತೆ ನಾನು ಒಂದೊಂದು ವಾರ ಬಿಟ್ಟು ಚಾಲನೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಇವತ್ತು ಬೇಸಿಗೆ, ಕಡು ಬೇಸಿಗೆ ಶುರುವಾಗಿದೆ. ಕುಡಿಯೋ ನೀರಿನ ಸಮಸ್ಯೆ, ಪ್ರತಿ ವರ್ಷ ಟಾಸ್ಕ್ ಫೋರ್ಸಲ್ಲಿ ಕುಡಿಯೋ ನೀರು ಬೋರ್ವೆಲ್ ಕೊರೆಯೋಕ್ಕೆ ಅನುದಾನ ಕೊಡ್ತಾಯಿದ್ರು. ಆದರೆ ಇವತ್ತು ಇಲ್ಲಿವರೆಗೂ ಕೂಡ ಯಾವುದೇ ಶಾಸಕರಿಗೆ ಬೋರ್ವೆಲ್ಗೆ ಇನ್ನೂ ಅನುದಾನವನ್ನು ಕೊಟ್ಟಿಲ್ಲ. ಮೊನ್ನೆ ನಾನು ಗ್ರಾಮ ಪಂಚಾಯಿತಿ ಎಲ್ಲ ಅಡ್ಮಿನಿಸ್ಟ್ರೇಟರ್ಗಳು ಮತ್ತು PDOಗಳು ಕರೆದು ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾವುದೇ 15 ಫೈನಾನ್ಸ್ ಅಮೌಂಟ್ ಇರ್ಬೋದು, ವರ್ಗ 1 ಅಮೌಂಟು ಬೇರೆ ಯಾವುದಕ್ಕೂ ಉಪಯೋಗಿಸದೆ ಮಳೆಗಾಲ ಬರೋವರೆಗೂ ಕುಡಿಯೋ ನೀರಿಗೆ ಅದಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಇವತ್ತು ನಗರಸಭೆಯಲ್ಲೂ ಕೂಡ CEO ಅವ್ರಿಗೆ ಹೇಳಿದ್ದೀನಿ. ನಾವು ಯಾವುದೇ ರೋಡ್ ಕೆಲಸ ನಿಂತರೂ ಚಿಂತೆ ಇಲ್ಲ, ಕುಡಿಯೋ ನೀರಿಗೆಲ್ಲೂ ತೊಂದರೆ ಆಗಬಾರ್ದು ಅಂತೇಳಿ. ಅದರ ಮಧ್ಯದಲ್ಲಿ ಇವತ್ತು ಸರ್ಕಾರದಿಂದ ಕೂಡ ಕಾವೇರಿ ನೀರಿಗೆ ನಮಗೆ ಈಗ 60 ಕೋಟಿ ರೂಪಾಯಿ ಪ್ರಾರಂಭಿಕ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಯಲಹಂಕದಿಂದ 5th ಫೇಸಲ್ಲಿ ಪಂಪ್ ಆಗ್ತದೆ. ಜೊತೆಯಲ್ಲಿ 6th ಫೇಸಲ್ಲಿ ಮತ್ತು ನಮ್ಮ ಮಾದನಾಯಕನಹಳ್ಳಿ ನಗರಸಭೆಗೆ ಆ ಫೇಸಲ್ಲೂ ಕೂಡ ನೀರು ಕೊಟ್ಟರು. ಮೊನ್ನೆ ಆದೇಶ ಆಗಿದೆ. ಅಂದರೆ ನೆಲಮಂಗಲ, ದೊಡ್ಡಬಳ್ಳಾಪುರ, ಈ ಥರದ್ದು ದೇವನಹಳ್ಳಿ ಜೊತೆಯಲ್ಲಿ ಏನಾಗಿತ್ತು ಅದರಲ್ಲಿ ಮಾದನಾಯಕನಹಳ್ಳಿಗೂ ಕೊಟ್ಟಾರೆ. ಅಂದರೆ ನಮಗೆ 5th ಫೇಸು ಮತ್ತು 6th ಫೇಸು ಎರಡೂ ಕೂಡ ನೀರಲ್ಲಿ ಅಲೋಕೇಶನ್ ಕೊಟ್ಟಿದ್ದಾರೆ. ಇನ್ನೂ ಚುನಾಯಿತ ಪ್ರತಿನಿಧಿಗಳಿಲ್ಲ. ಅದ್ರ ಮಧ್ಯದಲ್ಲೇ ನಮಗೆ ಇಷ್ಟೊಂದು ಸ್ಯಾನಿಟರಿ ಮತ್ತು ಕಾವೇರಿಗೆ ನೀರನ್ನು ಕೂಡ ಸರ್ಕಾರದ ಕಡೆಯಿಂದ ಮಂಜೂರಾಗಿದೆ. ಅದು ಭಾಳ ದೊಡ್ಡ ಕೆಲಸ. ಅದೆಲ್ಲ ಕೂಡ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಬೇಕಾಗ್ತದೆ, GLRಗಳು ಬೇಕು, ಓವರ್ ಟ್ಯಾಂಕ್ಗೆ ಜಾಗ ಬೇಕು. ಅವೆಲ್ಲವನ್ನು ಹುಡುಕಿ ಈಗ ಸರ್ಕಾರದ DC ಅವ್ರ ಮಂಜೂರಾತಿ ಕಳಿಸಿದ್ದೀವಿ. ಒಟ್ಟಾರೆ ಇವತ್ತು ನಾನು ನೋಡಿದ ಚುನಾವಣೆಗೆ ಮೊದಲಿದ್ದಂಥ ದಾಸನಪುರಕ್ಕೂ ಈಗಿರ್ತಕ್ಕಂಥ ದಾಸನಪುರಕ್ಕೂ ಭಾಳ ಅಜಗಜಾಂತರ ಇದೆ. ಸಾಕಷ್ಟು ಅಭಿವೃದ್ಧಿಗಳಾಗ್ತಾ ಇದೆ. ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ. ರಸ್ತೆಗಳು ಸಾಕಾಗ್ತಾ ಇಲ್ಲ. ಮತ್ತು ಈಗ ನಾವು ಪೇಪರ್ ನೋಡಿರ್ಬೋದು, ಡಿಲಿಮಿಟೇಷನ್ ಬಹುಶಃ ಆಗ್ಬೋದು. ಹಾಗಾಗಿ ಇದು ಒಂದು ಪ್ರತ್ಯೇಕವಾದಂಥ ದಾಸನಪುರ ಹೋಬಳಿ ಒಂದು ಕ್ಷೇತ್ರ ಕೂಡ ಆಗ್ಬೋದೇನೋ, ನೋಡೋಣ ಅದೇನಾಗ್ತದೆ. ಬಟ್ ನಾನು ಶಾಸಕನಾಗಿ ಇಲ್ಲಿ ಇರೋವರೆಗೂ ಕೂಡ ಇದರ ಸಮಗ್ರ ಅಭಿವೃದ್ಧಿ ಕೆಲಸ ಮಾಡ್ತೀನಿ.